ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹನುಮಾನ್ ಭಕ್ತರಿಗೋಸ್ಕರ ಹನುಮಾನನ 10 ವಿಷಯಗಳನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ವಿಡಿಯೋ ಲಾಂಗ್ ಆಗುತ್ತೆ ಅಂತೇಳಿ ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ತಗೊಂಡು ಹೇಳ್ತಾ ಇದ್ದೀನಿ. ಶಾರ್ಟ್ಸಲ್ಲಿ ಬಂದು ಒಂದೊಂದು ಕತೆಗೂ ಒಂದೊಂದು ನೀಟಾಗಿ ಕ್ಲಿಯರೆನ್ಸಾಗಿ ಮಾಡಿದ್ದೀನಿ. ಶಾರ್ಟ್ಸ್ನ ಹೋಗಿ ಚೆಕ್ ಮಾಡಿ, ನಿಮಗೆ ಡೀಟೇಲಾಗಿ ಮಾಹಿತಿ ಸಿಗುತ್ತೆ. ಮೊದಲನೆಯದಾಗಿ ಹನುಮಾನನನ್ನು ಶಿವನ ಅವತಾರವೆಂದು ಕರೆಯುತ್ತಾರೆ. ಏಕೆಂದರೆ ರಾವಣನನ್ನು ಸೋಲಿಸಲು ವಿಷ್ಣು ರಾಮನ ಅವತಾರ ತಾಳಿದರೆ ಶಿವನು ಹನುಮಂತನ ಅವತಾರ ತಾಳುತ್ತಾನೆ. ಸೊ ಆದ್ದರಿಂದ ಶಿವನ ಅವತಾರ ಹನುಮಂತ ಅಂತ ಹೇಳಿ ಕರೀತಾರೆ. ಸೆಕೆಂಡ್ ಒನ್ ಬಂದು ಪುರಾಣಗಳ ಪ್ರಕಾರ ಹನುಮಂತನ ಜನನ. ಹನುಮನ ತಾಯಿ ಅಂಜನಾದೇವಿ ಪಂಚಿಕಾಸ್ಥಲ ಎನ್ನುವ ಶಾಪಗ್ರಸ್ತ ಆಕಾಶ ಕಾಲ್ಪನಿಕ ಎಂದು ಹೇಳಲಾಗುತ್ತದೆ. ನೀನು ಜೀವದ ಯಾವುದಾದರೊಂದು ಅವತಾರಕ್ಕೆ ಜನ್ಮದಾತೆಯಾದರೆ ಮಾತ್ರ ನಿನ್ನ ಶಾಪದಿಂದ ಮುಕ್ತಿ ಹೊಂದುತ್ತೀಯೇ ಎನ್ನುತ್ತಾರೆ. ನಂತರ ಅಂಜನಾದೇವಿಯು ಮಂಗಗಳ ಮುಖ್ಯಸ್ಥನಾದ ಕೇಸರಿ ನಂದನನ್ನು ವಿವಾಹವಾಗುತ್ತಾಳೆ. ಆವಾಗ ಆಂಜನೇಯನ ಜನನವಾಗುತ್ತದೆ. ಮೂರನೆಯದಾಗಿ ಹನುಮಾನ್ ಪದದ ಅರ್ಥ. ಸೂರ್ಯ ಮತ್ತು ಇಂದ್ರನೊಂದಿಗೆ ಕಾದಾಟ ನಡೆಸುವುದರಿಂದ ಹನುಮಾನ್ಗೆ ಹನುಮಾನ್ ಎಂಬ ಪದ ಹೆಸರು ಬಂದಿತ್ತು. ಸೂರ್ಯನನ್ನು ಹಣ್ಣೆಂದು ತಿನ್ನಲು ಹನುಮ ಮುಂದಾದಾಗ ಇಂದ್ರದೇವನು ತನ್ನ ಆಯುಧದಿಂದ ಹನುಮಾನ್ ಮೇಲೆ ಹಲ್ಲೆ ಮಾಡಿದ್ದರಿಂದ ಹನುಮಾನ್ ಎಂಬ ಪದವು ಬಂದಿದೆ ಎಂದು ಪ್ರತೀತಿ ಇದೆ. ನಾಲ್ಕನೆಯದಾಗಿ ಅಮರನಾದ ಹನುಮಂತ. ಇಂದ್ರನಿಂದ ಹಲ್ಲೆಗೊಳಗಾದ ಹನುಮಂತ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿರುತ್ತಾನೆ. ಆಗ ಅವರ ತಂದೆ ವಾಯುದೇವರು ದೇವಲೋಕಕ್ಕೆ ಗಾಳಿ ಬೀಸುವುದನ್ನೇ ನಿಲ್ಲಿಸಿಬಿಡುತ್ತಾರೆ. ಆಗ ದೇವತೆಗಳಿಗೆಲ್ಲ ತಪ್ಪೊಪ್ಪಿಕೊಂಡು ಹನುಮಂತನನ್ನು ಮತ್ತೆ ಪ್ರಜ್ಞೆಯನ್ನು ಕೊಟ್ಟು ಎಲ್ಲ ದೇವಾನುದೇವತೆಗಳು ಅಮರ ಎಂಬ ಬಿರುದನ್ನು ಹನುಮಂತನಿಗೆ ನೀಡುತ್ತಾರೆ. ಹಾಗೆ ಹನುಮಂತನಿಗೆ ಸಾವಿಲ್ಲದ ವರವನ್ನು ಕೂಡ ನೀಡುತ್ತಾರೆ. ಐದನೆಯದು ಶಕ್ತಿಯನ್ನು ಮರೆಯುವಂಥ ಶಾಪಕ್ಕೆ ಒಳಗಾದ ಆಂಜನೇಯ. ಹನುಮನನ ಕಪಿಚೇಷ್ಟೆಯಿಂದ ಮಾತಂಗ ಮುನಿಗಳು ಕೋಪಗೊಂಡು ಹನುಮಂತನಿಗೆ ನಿನ್ನ ದೈವಿಕ ಶಕ್ತಿಯನ್ನು ಯಾರಾದರೂ ನೆನಪಿಸುವವರೆಗೂ ನಿನ್ನ ದೈವಿಕ ಶಕ್ತಿ ನೆನಪಿನಲ್ಲಿರಬಾರದು ಎಂದು ಶಾಪ ನೀಡುತ್ತಾರೆ. ಸೊ ಆದ್ದರಿಂದ ಹನುಮಂತನಿಗೆ ಇಷ್ಟು ನಾಮಗಳಿಂದ ಅವರನ್ನು ಜಪಿಸಿ ಹನುಮಾನ್ ಚಾಲಿಸ ಹೇಳೋದ್ರಿಂದ ಅದಕ್ಕೆ ಹನುಮಂತ ತನ್ನ ಶಕ್ತಿಯನ್ನು ಎಲ್ಲವನ್ನು ನೆನಪಿಸಿಕೊಂಡು ನಮಗೂ ಕೂಡ ಅಭಯವನ್ನು ನೀಡ್ತಾನೆ ಅಂತೇಳಿ ಹನುಮಾನ್ ಚಾಲಿಸವನ್ನು ಪಠಣ ಮಾಡ್ತಾರೆ. ನೆಕ್ಸ್ಟು ಆರನೆಯದಾಗಿ ಶ್ರೀರಾಮನಿಂದ ಮರಣದಂಡನೆಗೊಳಗಾದ ಆಂಜನೇಯ. ಒಮ್ಮೆ ಶ್ರೀರಾಮನು ಅರಮನೆಯಲ್ಲಿ ಕಾರ್ಯಕ್ರಮಕ್ಕೆ ವಿದ್ವಾಂಸರು ಋಷಿಮುನಿಗಳು ಉಪಸ್ಥಿತರಿದ್ದರು. ಆದರೆ ಶ್ರೀರಾಮನ ಶಿಕ್ಷಕರಾದ ವಿಶ್ವಾಮಿತ್ರ ಋಷಿಗಳು ಇರುವುದಿಲ್ಲ. ನಾರದ ಮುನಿಗಳು ಹನುಮಂತನಲ್ಲಿ ವಿಶ್ವಾಮಿತ್ರ ಮುನಿಗಳನ್ನು ಬಿಟ್ಟು ಎಲ್ಲರಿಗೂ ಹೇಳು ಎಂದು ಹೇಳಿರುತ್ತಾರೆ. ಹಾಗೆ ಮಾಡಿದ ಹನುಮಂತ ಇದರಿಂದ ಕೋಪಗೊಂಡ ವಿಶ್ವಾಮಿತ್ರರು ಶ್ರೀರಾಮನಿಗೆ ಹನುಮಂತನಿಗೆ ಮರಣದಂಡನೆ ವಿಧಿಸುವಂತೆ ಆದೇಶ ನೀಡುತ್ತಾರೆ. ಆದ್ದರಿಂದ ಶ್ರೀರಾಮನ ರಕ್ಷಣೆಯಿಂದ ಹನುಮ ಪಾರಾಗುತ್ತಾನೆ. ನೆಕ್ಸ್ಟ್ ಏಳನೆಯದಾಗಿ ಸಿಂಧೂರ ಹನುಮಾನ್ ಎಂಬ ಹೆಸರು ಹನುಮಂತನಿಗೆ ಬಂದಿತು. ಒಂದು ದಿನ ಸೀತಾಮಾತೆ ಸಿಂಧೂರವನ್ನು ಇಟ್ಟುಕೊಳ್ಳುವುದನ್ನು ನೋಡಿದ ಹನುಮಂತ, ಮಾತೆ ಇದನ್ನು ಏಕೆ ಇಟ್ಟುಕೊಳ್ಳುತ್ತೀರಿ ಎಂದು ಎನ್ನುತ್ತಾನೆ. ಆಗ ಮಾತೆ, ನನ್ನ ಪತಿಯ ಅಂದರೆ ನಿಮ್ಮ ಯಜಮಾನನ ಆಯಸ್ಸು ಸಂತೋಷ ಹೆಚ್ಚಾಗಲೆಂದು ಹೇಳುತ್ತಾರೆ. ಆಗ ಹನುಮ ಪ್ರೀತಿಯಿಂದ ಸಿಂಧೂರವನ್ನಿಟ್ಟರೆ ನನ್ನ ಸ್ವಾಮಿಗೆ ಆಯಸ್ಸು ಸಂತೋಷ ಹೆಚ್ಚಾಗುತ್ತದೆ ಎಂದು ಅಂದಿನಿಂದ ಶ್ರೀರಾಮನ ನೆನಪಿನಲ್ಲಿ ಸಿಂಧೂರವನ್ನು ಇಡುತ್ತಾನೆ. ಎಂಟನೆಯದು ಮಗನಿದ್ದರೂ ಹನುಮ ಬ್ರಹ್ಮಚಾರಿ. ಲಂಕಾವನ್ನು ಸುಟ್ಟ ನಂತರ ಹನುಮಂತ ತನ್ನನ್ನು ತಣ್ಣಗಾಗಿಸಿಕೊಳ್ಳಲು ಸಮುದ್ರದಲ್ಲಿ ಸ್ನಾನ ಮಾಡುತ್ತಾನೆ. ಭಾರೀ ಉಷ್ಣತೆಯಿಂದಾಗಿ ಹನುಮಂತನ ಬೆವರು ಹನಿಗಳು ದೈತ್ಯ ಮೀನಿನ ಬಾಯಿಗೆ ಸೇರುತ್ತದೆ. ಸೊ ಆದ್ದರಿಂದ ಹುಟ್ಟಿದವನೇ ಮಕರಧ್ವಜ. ಅದರಿಂದ ಹೇಳ್ತಾರೆ ಹನುಮಾನ್ ಮಗನಿದ್ದರೂ ಬ್ರಹ್ಮಚಾರಿ ಎಂದು. ಒಂಬತ್ತನೆಯದು ಭೀಮ ಹನುಮಂತನನ್ನು ಭೇಟಿಯಾದ ಕ್ಷಣ. ಭೀಮನು ತನ್ನ ಪತ್ನಿ ದ್ರೌಪದಿಯ ಆಸೆಯ ಮೇರೆಗೆ ಸೌಗಂಧಿಕ ಎನ್ನುವ ಆಕಾಶದ ಹೂವನ್ನು ತರಲು ಹೋದಾಗ ದಾರಿಯಲ್ಲಿ ಅಡ್ಡ ಹಾಕುತ್ತಿದ್ದ. ಇದರಿಂದ ಕೋಪಗೊಂಡ ಭೀಮ ಕೋತಿಯ ಬಳಿ ಬಾಲವನ್ನು ಸರಿಸುವಂತೆ ಹೇಳುತ್ತಾನೆ. ಆಗ ಕೋತಿ, ನೀನೇ ಬೇಕಾದರೆ ಬಾಲವನ್ನು ಸರಿಸು ಎಂದು ಹೇಳುತ್ತದೆ. ಆದರೆ ಬಾಲ ಸರಿಸದೆ ಭೀಮ ತನ್ನ ಕೈಯಲ್ಲಿ ಆಗುವುದಿಲ್ಲ ಎಂದು ತಿಳಿಯುತ್ತಾನೆ. ಆಗ ಭೀಮ, ನೀನ್ಯಾರು, ಇಷ್ಟೊಂದು ಶಕ್ತಿ ನಿನಗೆ ಎಲ್ಲಿಂದ ಬಂತು ಎಂದು ಕೇಳುತ್ತಾನೆ. ಆಗ ಕೋತಿಯು, ನಾನು ರಾಮನ ಬಂಟ ಹನುಮಂತ ಎಂದು ತಿಳಿಸುತ್ತದೆ. ಇಷ್ಟು ಹತ್ತನೆಯದಾಗಿ ರಾಮನ ಜೀವವನ್ನು ತೆಗೆಯದಂತೆ ಯಮನಿಗೆ ಅಡ್ಡಿಯಾಗಿ ನಿಂತ ಹನುಮಂತ. ರಾಮ ತನ್ನ ಮೃತ್ಯುವಿನ ಸಮಯದಲ್ಲಿ ಯಮನನ್ನು ಕರೆಯುತ್ತಾನೆ. ಆದರೆ ತನ್ನ ಬಂಟ ಹನುಮಂತನು ಯಾವತ್ತೂ ಕೂಡ ಯಮನಿಗೆ ತನ್ನನ್ನು ಮುಟ್ಟಲು ಬಿಡುವುದಿಲ್ಲ ಎಂಬುದಾಗಿ ರಾಮನಿಗೆ ತಿಳಿದಿರುತ್ತದೆ. ಸೊ ಆದ್ದರಿಂದ ರಾಮ ಉಪಾಯ ಮಾಡಿ ಹನುಮಂತನನ್ನು ಪಾತಾಳ ಲೋಕದಲ್ಲಿ ನನ್ನ ಉಂಗುರವನ್ನು ತರಲು ಹೇಳಿ ಕಳುಹಿಸುತ್ತಾನೆ. ಇದೆಲ್ಲವೂ ಕೊನೆಯಲ್ಲಿ ರಾಮನ ಉಪಾಯವೇ ಆಗಿರುತ್ತದೆ. ನೋಡಿದಿರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ತುಂಬ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ.
ಮತ್ತೆ ಇದೇ ರೀತಿ ವೀಡಿಯೋಸ್ಗಳಿಗಾಗಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.